ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 3 ವ್ಲಾಗ್. ಇವತ್ತು ಏನಂದರೆ ನಿನ್ನೆ ನೈಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಬೇರೆ ಪ್ರಾಬ್ಲಮ್ಸ್ ಎಲ್ಲ ಅಕ್ಕರ್ ಆಗ್ತಿದೆ ಅಂತ ನಮ್ಮ ಫೋನೆಲ್ಲ ಕಲೆಕ್ಟ್ ಮಾಡಿಬಿಟ್ರು. ಸೊ ಇವಾಗ ಮಾರ್ನಿಂಗ್ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ನಮಗೆ ಫೋನ್ ಕೊಡ್ತಾರೆ, ಮತ್ತು ಮಧ್ಯಾಹ್ನ ಲಂಚ್ ಆದಮೇಲೆ ಸ್ವಲ್ಪ ಹೊತ್ತು ನಮ್ಗೆ ಫೋನ್ ಕೊಡ್ತಾರೆ, ಮತ್ತು ನೈಟಲ್ಲಿ ಸ್ವಲ್ಪ ಹೊತ್ತು ಫೋನ್ ಕೊಡ್ತಾರೆ. ಇನ್ನು ಬೇರೆ ಟೈಮಲ್ಲೆಲ್ಲ ನಮಗೆ ಫೋನ್ ಕೊಡಲ್ಲ. ಆ್ಯಂಡ್ ಪ್ರೋಗ್ರಾಮ್ ನಡೆದ್ರೂ ಏನೇ ಆದ್ರೂ ಅವ್ರು ಕಳಿಸಿರೋ ವೀಡಿಯೋಸ್ ಎಲ್ಲ ಅಡ್ಜಸ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನೋಡೋಣ. ನಾನಂತೂ ಇವಾಗ ವೀಡಿಯೋ ತೆಗಿಯೋಕ್ಕಾಗಲ್ಲ, ಅವ್ರು ಕೇಳ್ತಿರಲ್ಲ ಫೋನ್ ನಾನು ಕೊಟ್ಬಿಡ್ಬೇಕು. ಸೊ ಫೋನ್ ನನ್ನ ಹತ್ರ ಇರಲ್ಲ. ಸೊ ನೋಡೋಣ. ಓಕೆ. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಇವತ್ತು ರಾಜಾ ರಾಮ್ ಮೋಹನ್ ರಾಯ್ ಟೀಮ್ಗೆ ಕುಕ್ಕಿಂಗ್ ಇದೆ. ಸೊ ರಾಜಾ ರಾಮ್ ಮೋಹನ್ ರಾಯ್ ಟೀಮ್ ಇಸ್ ಮೈ ಟೀಮ್ ಆ್ಯಂಡ್ ದೀಸ್ ಆಲ್ ಆರ್ ಮೈ ಟೀಮ್ ಮೇಟ್ಸ್. ನಮ್ಮ ಟೀಮ್ ಕುಕ್ಕಿಂಗ್ಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಜೊತೆ ಐಶ್ವರ್ಯ ಮ್ಯಾಮ್ ಇದ್ದರು. ಆ್ಯಂಡ್ ನಾವಿವಾಗ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಿರೋಂಗೆ ಚಪಾತಿಗೆ ಎಲ್ಲ ರೆಡಿ ಮಾಡ್ಕೊತಿದ್ವಿ. ಆ್ಯಂಡ್ ನಾವು ಏನೇನೆಲ್ಲ ಕುಕ್ಕಿಂಗ್ ಮಾಡಿದ್ದೀವಿ ಅಂತ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನೇನೋ ತುಂಬ ಅಡುಗೆ ಮಾಡಿಬಿಡ್ತಿದ್ದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೋದು. ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಗೈಸ್. ಏನೋ ನನ್ನ ಫ್ರೆಂಡ್ಸ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಅಷ್ಟೇ. ಬಿಟ್ಟರೆ ಐ ವಾಸ್ ಲರ್ನಿಂಗ್ ಹೌ ಪೀಪಲ್ ಆರ್ ವರ್ಕಿಂಗ್. ಆ್ಯಂಡ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ದೆ ಅಷ್ಟೇ. ವೆಜಿಟೇಬಲ್ಸ್ ನಾವು ಕಟ್ ಮಾಡಿದ್ದು. ಸೊ ವಿಡಿಯೋದಲ್ಲಿ ತೋರಿಸ್ದಂಗೆ ಚಪಾತಿ, ಪಲ್ಯ, ಅನ್ನ, ಸಾಂಬಾರು ನಾವು ಮಾಡಿದ್ದು. ಆ್ಯಂಡ್ ನಮ್ಮ NSS ಕ್ಯಾಂಪ್ಗೆ ಯಾರ್ಯಾರು ಬಂದಿದ್ರು ನಮ್ಮ ಟೀಮೇಟ್ಸ್ ಬಿಟ್ಟು ಎಲ್ಲರೂ ಕೂತ್ಕೊಂಡು ಇಲ್ಲಿ ಊಟ ಮಾಡ್ತಿದ್ದಾರೆ. ಆ್ಯಂಡ್ ಐ ಹೋಪ್ ದೇ ಆಲ್ ಎಂಜಾಯ್ಡ್ ಅವರ್ ಫುಡ್. ಗೈಸ್, ಯು ನೋ ವಾಟ್ಸ್ ಮೈ ಸಿಚುವೇಶನ್. ನಂಗೆ ಮಾತಾಡೋಕ್ಕೂ ಆಗ್ತಿಲ್ಲ. ಏನಂದರೆ ನಮಗೆ ಇವತ್ತು ಒಂದು ಫಂಕ್ಷನ್ ಇದೆ ಸ್ಕೂಲ್ ಹತ್ರ. ಇಲ್ಲಿಂದ ಅಲ್ಲಿಗೆ ಒಂದು 2-3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ. ಆ್ಯಕ್ಚುಲಿ ಟೈಮ್ ಇಲ್ಲ, ನಾವು ಲೇಟ್ ಆಗಿಬಿಟ್ಟಿದೆ. ಯಾರೂ ಇಲ್ಲ ನಮ್ಮ ಕಾಲೇಜ್, ಎಲ್ಲರೂ ಲೈಕ್ ಕಾಲೇಜಲ್ಲಿ ಇದ್ದಿದ್ದು ಏನಂತಾರೆ ಕಾಲೇಜ್ NSS ಅಲ್ಲಿರೋ ವಾಲಂಟಿಯರ್ಸ್ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ನಾವು ಮಾತ್ರ ಇದ್ದೀವಿ. ನನ್ನಿಂದ ಲೇಟ್ ಆಗಿಲ್ಲ, ಬಟ್ ಲೇಟ್ ಆಯಿತು. ಸೊ ನಾವೇ ಲಾಸ್ಟ್. ಫ್ರೆಂಡ್ಸಿಂದ ಲೇಟ್ ಆಯಿತು. ಯಾ ಆಬ್ವಿಯಸ್ಲಿ. ಓಕೆ, ಕಮ್ ಲೆಟ್ಸ್ ಗೋ. ಸೊ ಅವತ್ತು ನಾವೆಲ್ಲ ಹೋಗಿ ಟೆಂಪಲಲ್ಲಿ ಒಂದು ಪೂಜೆ ಇತ್ತು. ಸೊ ನಮಗೆ ಅದ್ರ ಬಗ್ಗೆ ಏನಷ್ಟು ಗೊತ್ತಿರಲಿಲ್ಲ. ಅದು ಆ ಊರವ್ರ ಸಂಪ್ರದಾಯ. ಸೊ ಆ ಪೂಜೆಗೆ ನಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ಲೆಕ್ಚರರ್ಸು ಎಲ್ಲರೂ ಬಂದಿದ್ದರು. ಸೊ ಅವ್ರನ್ನ ತೋರಿಸ್ತಿದ್ದೀನಿ. ಅವತ್ತು ಟೆಂಪಲ್ಗೆ ಒಂದು ಸ್ವಾಮೀಜಿ ಬಂದಿದ್ದರು. ಅವ್ರು ಎಲ್ಲರ ಕೈಯಲ್ಲಿ ದೀಪ ಹಚ್ಚಿಸ್ಬಿಟ್ಟು ಭಜನೆ ಎಲ್ಲ ಹಾಡಿಸಿದ್ರು. ಸೊ ಅದರ ವೀಡಿಯೋಸ್ ಎಲ್ಲ ನಾನು ತೆಗ್ದಿಲ್ಲ, ಬಟ್ ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್. ನಾವು ಇವಾಗ ಟೆಂಪಲ್ ಪ್ರಸಾದ ತಿಂತಾ ಇದ್ದೀವಿ. ಹಿಯರ್ ಇಸ್ ಕೀರ್ತಿಕಾ, ಹಿಯರ್ ಇಸ್ ಮಾನ್ಯ, ಆ್ಯಂಡ್ ಇಲ್ಲಿ ದೀಕ್ಷಾ ಇದ್ದಾರೆ. ದೀಕ್ಷಾ ಅವರೇ, ದೀಕ್ಷಾ ಒಂದು ನಿಮಿಷ ಇಲ್ಲಿ. ಹಿಯರ್ ಗೈಸ್, ಯಾರು ಭಯ ಬೀಳ್ಬಿಡಿ. ನಮ್ಮನ್ನಲ್ಲೂ ನಮಗೆ ದಿನ ಈ ಥರನೇ ಭಯ ಬೀಳಿಸ್ತಿದ್ರು. ಸೊ ದಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಸೊ ಇಫ್ ಯು ಎಂಜಾಯ್ಡ್ ದಿಸ್ ವ್ಲಾಗ್, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಹೇ ಬ್ಯೂಟಿಫುಲ್. NSS Day 4 ವ್ಲಾಗ್ ಕಮಿಂಗ್ ಸೂನ್.